ಯಾಕೆ ಅಂದ್ರೆ ಈ ಸುನಾಮಿ ಒಂದು ಬಂತು 2003-2004 ಅಲ್ಲಿ ಇರಬೇಕು. ಆ ಟೈಮ್ನಲ್ಲಿ ಒಂದು ಸುನಾಮಿ ಬಂತು, ತಮಿಳ್ನಾಡು ಬಾರ್ಡರ್ ಹೊಡಿತು. ಆ ತಮಿಳ್ನಾಡಿಂದ ಅಂಡಮಾನ್ ಮಧ್ಯೆ ಒಂದು ಸಣ್ಣ ದ್ವೀಪ ಇದೆ, ಐಲ್ಯಾಂಡ್. ಆ ಜಾಗದಲ್ಲಿ ಒಂದು 210ರಿಂದ 215 ಜನ ವಾಸ ಮಾಡ್ತಾರೆ. ಆ ಜನಕ್ಕೆ ಆ ಟೈಮ್ಗೆ ಸುನಾಮಿ ಬರುತ್ತೆ ಅಂತ ಹೇಗ್ ಗೊತ್ತಾಯ್ತು? ಯಾಕೆ ಅಂದ್ರೆ ಅಲ್ಲಿದ್ದವರೆಲ್ಲ ಏನ್ ಮಾಡಿದ್ರು, ಗುಡ್ಡ ಹತ್ತಿ ಕೂತಿದ್ರಂತೆ. ಸುಮಾರು ಒಂದು ಅಂದಾಜು ಲೆಕ್ಕಾಚಾರದ ಪ್ರಕಾರ 36 ಗಂಟೆಗಳ ಕಾಲ ಅವರು ಗುಡ್ಡದ ಮೇಲೆ ಕೂತಿದ್ರು. ಅದಾದ್ಮೇಲೆ ಸುನಾಮಿ ಬಂದು ಹೋದ ಮೇಲೆ ವಾಪಸ್ ಗುಡ್ಡ ಇಳಿದು ವಾಪಸ್ ಬಂದು ಮಾಮೂಲಿ ಅವ್ರ ಲೈಫ್ ನ ಲೀಡ್ ಮಾಡ್ತಾ ಹೋದ್ರು. ಅಂದ್ರೆ ಆ 210 ಜನಕ್ಕೆ ಪ್ರಕೃತಿ ಯಾವ ರೀತಿ ಮುನ್ಸೂಚನೆ ಕೊಟ್ಟಿತ್ತು ಅನ್ನೋದನ್ನ ಅರ್ಥ ಮಾಡ್ಕೋಬಹುದಲ್ಲ. ನಮಸ್ಕಾರ ವೀಕ್ಷಕರೇ, ಕಮೆಂಟ್ಸ್ ರಿವ್ಯೂ ಅವಾಗ ಮಾಡ್ತಾ ಇರ್ತೀವಿ. ಕೆಲವಷ್ಟು ವಿಷಯಗಳನ್ನ ಅದರಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ, ನಿಮ್ಗೂ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ. ಅದ್ರಲ್ಲಿ ಎಷ್ಟೆಷ್ಟು ಕಮೆಂಟ್ಸ್ ಗಳು ಆಗ್ತಾ ಇರ್ತೀರಾ, ಒಬ್ಬೊಬ್ರು ಬೈದ್ ಹೇಳ್ತಾ ಇರ್ತೀರಾ, ಒಬ್ಬೊಬ್ರು ಇದನ್ನ ಈ ತರ ಮಾಡಿ ಅಂತ ಹೇಳ್ತಾ ಇರ್ತೀರಾ. ಅಡ್ವೈಸ್ ಗಳನ್ನ ನಾವು ತಗೊಳ್ತೀವಿ. ಕೆಲವಷ್ಟು ಜನ ಬೈಯೋರ್ಗೆ ನಾವೇನು ಹೇಳೋದಕ್ಕಾಗೋದಿಲ್ಲ. ಎಷ್ಟೆಷ್ಟು ಕಮೆಂಟ್ಸ್ ಗಳು ಬರ್ತಾ ಇದೆ. ಅದರಲ್ಲಿ ನಮ್ಮ ದೇಶದ ಭವಿಷ್ಯದ ಕಾಲಜ್ಞಾನ ಕುರಿತು ಮಾತಾಡಿ ಸರ್ ಅಂತ ಹಾಕಿದೀರಾ. ಸರ್, ಕಾಲಜ್ಞಾನ ಬರೆದವರು ನಮ್ಮ ದೇಶದ ಕುರಿತೇ ಬರ್ದಿಲ್ಲ, ಬೇರೆ ಬೇರೆ ಜಾಗ ಎಲ್ಲಾ ಕಡೆ ಭೂಮಿ ಮೇಲೆ ಯಾವ ಜಾಗ ಇದೆ ಎಲ್ಲಾ ಸೇರಿಸಿ ಬರ್ದಿದ್ದಾರೆ. ಗ್ರಹಗಳ ಮೂವ್ಮೆಂಟ್ ಈ ತರ ಇರುತ್ತೆ ಅಂದ್ರೆ ನಮ್ಮ ದೇಶಕ್ಕೆ ಮಾತ್ರ ಗ್ರಹದ ಮೂವ್ಮೆಂಟ್ ಆಗೋದಿಲ್ಲ, ಇಡೀ ಪ್ರಪಂಚ ಭೂಮಿ ಮೇಲೆ ಇರುವಂತ ಎಲ್ಲಾ ಜೀವರಾಶಿಗಳಿಗೂ ಅದ್ರ ಮೂವ್ಮೆಂಟ್ ಅನ್ವಯಿಸುತ್ತೆ. ನಾವು ನಮ್ಮ ದೇಶದ ಮಾತ್ರ ಇಲ್ಲಿ ಹುಡ್ಕೊಂಡು ಕುತ್ಕೊಳ್ಳೋದು ಕಷ್ಟ ಆಗ್ಬೋದು. ನಮ್ಮ ಹತ್ರ ಆ ಕಾಲಜ್ಞಾನ ಒರಿಜಿನಲ್ ಏನಾದ್ರು ಇದ್ರೆ ನಾವು ಮಾತಾಡ್ಬೋದಾಗಿತ್ತೇನೋ. ಎಷ್ಟೆಷ್ಟು ತೆಲುಗುನಲ್ಲಿದೆ ನನಗೂ ಅಷ್ಟೊಂದು ಗೊತ್ತಿಲ್ಲ. ಗುರುದೇವ್ ಸರ್ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಎಷ್ಟೆಷ್ಟು ಜನ ತಿಳಿಸ್ಕೊಡೋ ಕೆಲಸನೂ ಮಾಡ್ತಾ ಇರ್ತಾರೆ. ನಿಮ್ ಕೈಲಿ ಸಾಧ್ಯ ಆದ್ರೆ ದಯವಿಟ್ಟು ನೀವು ಕೂಡ ನಿಮ್ಗೆ ಯಾವ್ದಾದ್ರು ಅದ್ರ ಬಗ್ಗೆ ಮಾಹಿತಿ ಇದ್ರೆ ತಿಳಿಸ್ಕೊಡೋ ಕೆಲಸ ಮಾಡ್ಬೋದು ಸರ್. ಇನ್ನ ಸರ್, ಸಾಯಿ ಕಿರಣ್ ಅವರ ವಿಡಿಯೋ ಮಾಡಿ ಅಂತ ಯಾರೊಬ್ರು ಕೇಳಿದ್ದಾರೆ. ಸಾಯಿ ಕಿರಣ್ ಅವ್ರ ಜೊತೆನೂ ಮಾತಾಡಿದೀನಿ. ಆದಷ್ಟು ಬೇಗ ಅವ್ರ ಜೊತೆನೂ ಡಿಸ್ಕಸ್ ಮಾಡ್ತೀನಿ. ಅದರಲ್ಲಿ ಒಂದು ವಿಷಯ ಸ್ಪೆಸಿಫಿಕ್ ಆಗಿ ಡಿಸ್ಕಷನ್ ಆಗ್ತಾ ಇರೋದು ಏನು ಅಂದ್ರೆ, ಸಾಯಿ ಕಿರಣ್ ಅವ್ರ ಹತ್ರ ತುಂಬಾ ವಿಚಾರಗಳು ಇವೆ. ಅವ್ರ ಹತ್ರ ಪ್ಲೀಸ್ ಮಾತಾಡಿ, ಅವ್ರ ಹತ್ರ ಮಾತಾಡ್ತೀನಿ ಸರ್. ಅವ್ರ ಹತ್ರ ಯಾರು ಬೇಕಾದ್ರೂ ಮಾತಾಡ್ಬೋದು ನಮ್ಮ ಚಾನಲ್ ಅಲ್ಲಿ. ಅವರು ಇವರು ಅಂತ ಏನಿಲ್ಲ, ಒಳ್ಳೆ ವಿಷಯ ಜನಕ್ಕೆ ತಿಳಿಸೋದಕ್ಕೆ, ಪ್ರಾಕ್ಟಿಕಲ್ ಆಗಿ ಅದಕ್ಕೆ ಇರೋಂಥ ಸತ್ಯಗಳನ್ನ ತಿಳಿಸೋದಕ್ಕೆ ಯಾರು ಬೇಕಾದ್ರೂ ಮುಂದೆ ಬರಬಹುದು. ಸಾಯಿ ಕಿರಣ್ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಆದಷ್ಟು ನಾಳೆ ನಾಡಿದ್ರಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ನಿಮ್ಗೂ ಕಳಿಸುವಂತ ಕೆಲಸ ಮಾಡ್ತೀನಿ. ಇನ್ನು 1938ಕ್ಕೆ ಕಲಿಯುಗ ಅನ್ನೋದು ಮುಗಿದೋಗಿದೆ. ಈಗ ನಾವಿರೋದು ಸಂಗಮ ಯುಗ. 100 ವರ್ಷ ಮಾತ್ರ ಇರುತ್ತದೆ. 2038ಕ್ಕೆ ಸಂಗಮ ಯುಗ ಮುಗಿಯಲಿದೆ. ಅದೇ ಒಬ್ಬೊಬ್ರು ಅಭಿಪ್ರಾಯ ಒಂದೊಂದಿದೆ ಸರ್. ಹೀಗೆ ಅಂತಾನೆ ಏನು ಹೇಳೋದಕ್ಕಾಗೋದಿಲ್ಲ. ಏಕೆ ನಾನು ಹೇಳ್ದೆ ಕಾರಣಗಳು. ಅವರವರ ಅನಿಸಿಕೆಗಳನ್ನ ನಾವ್ ಯಾವ್ದನ್ನು ಕೂಡ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಏಕೆ ಅಂದ್ರೆ ಅವ್ರವ್ರ ಅನಿಸಿಕೆ ಅವ್ರವ್ರ ಮೇಲೆ ಡಿಪೆಂಡ್ ಆಗಿದ್ದು. ಒಬ್ಬೊಬ್ರು ಒಂದೊಂದು ಹೇಳಿರ್ತಾರೆ, ಸೇರಿಸಿ ಹೇಳಿರ್ತಾರೆ. ಇಲ್ಲ, ಇಮ್ಯಾಜಿನೇಷನ್ ಅಲ್ಲೂ ಕೂಡ ಇನ್ಕ್ಲೂಡ್ ಆಗಿರ್ಬೋದು. ಅದನ್ನೇ ನಾನು ಹೇಳ್ತಾ ಇರೋದು. ಒಬ್ರು ರಾಮ ಈಗಿದ್ದ, ರಾಮ ಮಹಾನ್ ಪುರುಷ ಅಂತ ಒಬ್ರು ಹೇಳಿದ್ರೆ, ಇನ್ನೊಬ್ರು ರಾವಣ 64 ವಿದ್ಯೆಗಳನ್ನ ಕಲ್ತಿದ್ದ, ರಾವಣ ಮಹಾಪುರುಷ ಅಂತ ಹೇಳ್ತಾರೆ. ಇದನ್ನೇ ಯಾವ್ದನ್ನು ಜಡ್ಜ್ ಮಾಡೋದು ಅಷ್ಟು ಈಸಿ ಇಲ್ಲ. ಅವ್ರವ್ರ ಮನಸ್ಸಿಗೆ ತಕ್ಕಂತೆ ಅವ್ರ ಕಥೆಗಳನ್ನ ರೂಪಿಸ್ತಾ ಹೋಗ್ತಾರ ಅಷ್ಟೇ. ಇದರಲ್ಲಿ 2038ಕ್ಕೆ ಸಂಗಮ ಯುಗ ಮುಗಿಯಲಿದೆ, ಸತ್ಯಯುಗ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಇದಕ್ಕೆ ಸಾಕ್ಷಿ ಅನ್ನೋಗೆ ಕೂಡ ಕೆಲವಷ್ಟು ಕಂಟೆಂಟ್ಗಳನ್ನ ನಾನು ನೋಡಿದೆ. ಅದರಲ್ಲಿ ಮೋದಿ ಅವರು ಹೇಳಿರುವಂತ ಇದೊಂದು ಮಾತನ್ನ ನೀವು ಒಂದ್ಸಲ ಕೇಳಿ. ಕಲ್ಕಿ ಪುರಾಣ में लिखा है, शंबले वस तस्तच्छ सहस्त्र परिवत्सरा, यानी भगवान राम की तरह ही कल्कि का अवतार भी हजारों वर्षों की रूपरेखा तय करेगा। मैंने लाल किले से कहा था और राम मंदिर प्राण प्रतिष्ठा के समय भी मैंने उसको दोहराया था। मैंने कहा था देश को अगले 1000 वर्षों तक समृद्ध और सिद्धि के शिखर पर देखना चाहिए। तीसरा कार्यकाल अगले 1000 वर्षों के लिए एक मजबूत नींव रखने का कार्यकाल में जो हम करेंगे, जो कदम उठाएंगे, जितना त्याग करेंगे, तपस्या करेंगे, सर्वजन हिताय सर्वजन सुखाय, एक के बाद एक फैसले लेंगे, आने वाले 1000 साल का देश का स्वर्णिम इतिहास उससे अंकुरित होने वाला है। इस कालखंड में होने वाली घटनाएं आगामी 1000 साल के लिए इसका प्रभाव पैदा करने वाली है।
ಇವ್ರು ಹೇಳಿದ್ದನ್ನ ಕೇಳಿದ್ರಲ್ಲ, ಮೋದಿ ಅವ್ರು ಹೇಳಿದ್ದು, ಮುಂದೆ 1000 ವರ್ಷಗಳ ಕಾಲ ಕಲ್ಕಿ ಅವರ ಅಧಿಕಾರ ಅನ್ನೋದಿರುತ್ತೆ. ರಾಮನ್ನ ಯಾವ ರೀತಿ ನಾವು ಜ್ಞಾಪಿಸ್ಕೊಳ್ತೀವೋ ಅದೇ ರೀತಿ ಕಲ್ಕಿ ಅವ್ರನ್ನ ಕೂಡ ಜ್ಞಾಪಿಸ್ಕೊಳ್ಳುವಂತ ದಿನ ಬರುತ್ತೆ ಅಂತ ದೊಡ್ಡವರು ಮಾತಾಡ್ತಾ ಇದ್ದಾರೆ. ಇನ್ನ ಕೆಲವೊಬ್ರು ಅಯ್ಯೋ ಏನೂ ಆಗೋದಿಲ್ಲ ಬಿಡು ಅನ್ನೋರು ಇದ್ದಾರೆ. ಬಿಡಿ, ಅದನ್ನೇ ಹೇಳಿದ್ದು, ಎಲ್ಲರನ್ನೂ ಒಪ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರವ್ರ ಅನಿಸಿಕೆ ಅವ್ರವ್ರಿಗೆ ಬಿಟ್ಟಿದ್ದು. ಒಬ್ರು ಇದು ಸರಿ ಅಂದ್ರೆ ಒಬ್ರು ಅದು ತಪ್ಪು ಅಂತಾರೆ. ಎಲ್ಲದಕ್ಕೂ ಪ್ರೂಫ್ ಅನ್ನೋದು ಕೊಡೋದಕ್ಕಾಗೋದೇ ಇಲ್ಲ. ಅದೇ ಕಲಿಯುಗದ ಪ್ರಭಾವ ಅಂತಾನೆ ಇಟ್ಕೊಳ್ಳಿ. ಇನ್ನ ಸರ್ ನಾನು ಕೂಡ ಬರ್ತೀನಿ, ನನಗೂ ಇಂಟ್ರೆಸ್ಟ್ ಇದೆ ಕಲ್ಕಿ ಸೇನೆ, ನಾನು ಸೇರ್ತೀನಿ ಅನ್ನೋರು ತುಂಬಾ ಜನ ಆಗ್ತಾ ಇದ್ದೀರಾ. ಯಾಕೆ ಅಂದ್ರೆ ನಾವಿಲ್ಲಿ ಮಾಡ್ತಾ ಇರೋದು ಒಂದು ಧರ್ಮದ ಕೆಲಸ ಮಾಡೋಣ ಅನ್ನೋದಷ್ಟೇ. ಇಲ್ಲಿ ಯಾರನ್ನೇ ಕೂಡ ದುಡ್ಡು ಹಾಕಿ ಇನ್ನೊಂದು ಮಾಡಿ ಅದು ಮಾಡಿ ಅಂತ ನಾವ್ ಯಾರಿಗೂ ಹೇಳ್ತಾ ಇಲ್ಲ. ನಿಮ್ಗೆ ಹೇಳ್ತಾ ಇರೋದು ಸಾಧ್ಯ ಆಗುವಷ್ಟು ಧರ್ಮದ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ, ಹೋರಾಟದ ಕೆಲಸನೂ ಮಾಡಿ. ಇದರಿಂದ ಒಂದ್ 4 ಜನಕ್ಕೆ ಒಳ್ಳೇದಾದ್ರೆ ಅದರ ಪುಣ್ಯ ಅನ್ನೋದು ನಿಮ್ಮನ್ನ ಮುಂದೆ ಕಾಯುತ್ತೆ ಅನ್ನೋದು ನಂಬಿಕೆ. ನಂಬೋರು ನಂಬೋದು, ಬಿಡೋರು ಬಿಡ್ಬೋದು. ಇನ್ನ ಮುಂದಕ್ಕೆ ಹೋಗೋದಾದ್ರೆ ಪ್ಲೀಸ್ ಕಂಟಿನ್ಯೂ ಬ್ರದರ್. ನಾನು ಕೂಡ ಸೇನೆ ಸೇರಲು ಬಯಸಿದ್ದೇನೆ. ಸಾಧ್ಯ ಆಗುವಷ್ಟು ಮಟ್ಟಿಗೆ ಎಲ್ಲಾರನ್ನೂ ಸೇರಿಸ್ಕೊಳ್ತೀವಿ. ಆದ್ರೆ ಕೆಲವೊಬ್ರು ಅದನ್ನ ಬಿಟ್ಟು ಹೋಗೋ ಸಾಧ್ಯತೆನೂ ಇರುತ್ತೆ. ಬಿಟ್ಟು ಹೋಗೋರು ಹೋಗ್ತಾ ಇರ್ಲಿ ಅಂತಾನೆ ನಾವು ಹೇಳ್ತಾ ಇರೋದು. ಯಾಕೆ ಅಂದ್ರೆ ನಾವ್ ಹೇಳಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಕಾಲಜ್ಞಾನಿಗಳು ಹೇಳಿದ್ದದೆ, 100 ಜನದಲ್ಲಿ 3 ಜನ ಮಾತ್ರ ನಮ್ಮ ದಾರಿನ ಫಾಲೋ ಮಾಡ್ತಾರೆ, ಇನ್ನು ಉಳಿದವರು ಫಾಲೋ ಮಾಡ್ಲೇಬೇಕು ಅಂತ ಏನಿಲ್ಲ. ಯಾಕೆಂದ್ರೆ ಕಲ್ಕಿ ಅಂತ ಎಷ್ಟೆಷ್ಟೋ ಜನ ಬಂದು ಯಾಮಾರಿಸ್ಬಿಟ್ಟಿದ್ದಾರೆ. ಜನರ ಹತ್ರ ದುಡ್ಡು ಕಿತ್ಕೊಂಡು ಅವ್ರ ಐಷಾರಾಮಿ ಜೀವನ ನಡೆಸೋಗಿರೋದ್ರಿಂದ ಜನಕ್ಕೆ ನಂಬಿಕೆ ಕಡಿಮೆ. ಇವನ್ ನನ್ನ ಪಕ್ಕ ಕಲ್ಕಿ ಭಗವಾನ್ ಕೂತಿದ್ದಾನೆ ಅಂದ್ರೂ ಕೂಡ ಯಾರು ನಂಬೋದಕ್ಕೆ ಹೋಗೋದಿಲ್ಲ. ಅಂತ ಸಿಚುಯೇಷನ್ ಬಂದ್ಬಿಟ್ಟಿದೆ. ಏನು ಮಾಡೋದಕ್ಕಾಗೋದಿಲ್ಲ. ಅವ್ರವ್ರ ನಂಬಿಕೆ ಅವ್ರವ್ರು ಬಿಟ್ಟಿದ್ದು. ನಂಬೋರು ನಂಬೋದು, ಬರೋರು ಬರ್ಬೋದು, ಹೋಗೋರು ಹೋಗ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಸರ್ ಮುಂದಿನ ಸತ್ಸಂಗ ಯಾವಾಗ? ಲಿಂಕ್ ಶೋ ಮಾಡಿ ಸರ್. ಅದು ನಾವು ವೀಕ್ಲಿ ಒನ್ಸ್ ಒಂದು ವಾಟ್ಸಪ್ ಗ್ರೂಪ್ ಮಾಡಿದೀವಿ, ಅದರಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಜಾಯಿನ್ ಆಗೋರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇನ್ನ ಮುಂದೆ ಕೂಡ ಸಲೈ ಸೋಮಶೇಖರ್ ಅವರು ಕೂಡ ಫೋನ್ ಮಾಡಿ ಮಾತಾಡಿದೆ, ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಅವರು ಡಿಸ್ಕಸ್ ಮಾಡ್ತಾರೆ ಕೆಲವಷ್ಟು ವಿಷಯಗಳನ್ನ. ನೋಡೋಣ ಯಾರ್ಯಾರ ಕೈಲಿ ಸಾಧ್ಯ ಆಗುತ್ತೆ, ಎಲ್ಲರೂ ಡಿಸ್ಕಸ್ ಮಾಡೋಣ. ಒಂದು ಕ್ಲಾರಿಟಿ ಅನ್ನೋದು ಎಲ್ಲರಿಗೂ ಸಿಗ್ತಾ ಹೋಗುತ್ತೆ. ಬಟ್ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋದಕ್ಕಂತೂ ತುಂಬಾ ಕಷ್ಟ ಇದೆ, ಅರ್ಥ ಮಾಡ್ಕೋಬೇಕಷ್ಟೇ ಜನ. ಇನ್ನ ಏಪ್ರಿಲ್ 1ಕ್ಕೆ ಅಂದ್ರೆ ಕೇಳುಗುರು ಏಪ್ರಿಲ್ ಫೂಲ್ ಆಗಬಹುದು. ಸಾಯಿ ಕೃಷ್ಣ ಅವ್ರನ್ನ ಕರೆದು ಈ ಬಗ್ಗೆ ವಿವರ ಸಂದರ್ಶನ ಮಾಡಿರಿ. ಭ್ರಮೆಗಳು ವಾಸ್ತವವು ತಿಳಿಯಬೇಕು ಅನ್ನೋ ಇದು ನಿಮ್ ಕರ್ತವ್ಯ. ಅವ್ರಿಗೆ ಸರಿಯಾಗಿ ವಿವರಿಸಲು ಬಿಡದೆ ನೀವೇ ಮಾತಾಡ್ತಿದ್ದೀರಾ. ಓಕೆ, ಪ್ಲೀಸ್ ವೆರಿಫೈ ಅಂಡ್ ಕನ್ಫರ್ಮ್ ಜೆನ್ಯೂನ್ನೆಸ್. ಯಾರೋ SN ಭಟ್ ಅಂತೆ ತುಂಬಾ ಕ್ವಶನ್ಗಳು ಕೇಳಿದ್ದೀರಾ. ಓಕೆ, ಇದರಲ್ಲಿ ಅವ್ರನ್ನ ನಾನು ಮಾತಾಡ್ಸಿದ್ದೀನಿ. ಅವರು ಏಪ್ರಿಲ್ 1ಕ್ಕೆ ಮುಂಚೆ ಆಗ್ಬಹುದು ಅಂತ ಒಂದು ಮಾತು ಹೇಳಿದ್ರು. ಅದಾದ ಮೇಲೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಅರ್ಥ ಆಗಿರ್ಬೋದು. ಕೆಲವಷ್ಟು ಸಲ ಪ್ರಾರ್ಥನೆಗಳಿಂದ ಸ್ವಲ್ಪ ದಿನ ಮುಂದೂಡಲ್ಪಡ್ಬೋದು, ಇಲ್ಲ ಇನ್ನ ಬೇಗನೂ ಆಗ್ಬೋದು. ಇದೇ ಕಾಲಜ್ಞಾನ. ಅವ್ರು ಹೇಳಿದ್ರು 1.5 ವರ್ಷದಿಂದ ನಡಿಬೇಕಾಯ್ತು ಈ ಇನ್ಸಿಡೆಂಟು. ಜನ ಪ್ರಾರ್ಥನೆ ಮಾಡ್ತಾ ಇರೋದಕ್ಕೂ ಏನೋ ಸ್ವಲ್ಪ ಡಿಲೇ ಆಗ್ತಾ ಇರ್ಬೋದು. 1.5 ವರ್ಷ ಮುಂಚೆನೆ ಈ ಇನ್ಸಿಡೆಂಟ್ ನಡೀತಾ ಇತ್ತು. ಬಟ್ ಕೆಲವೊಂದು ಕಾರಣಗಳಿಂದ, ಪ್ರಾರ್ಥನೆಗಳಿಂದ, ಪೂಜೆಗಳಿಂದ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಅದು ಈಗ ಸಂಭವಿಸ್ಬೋದು ಅಂತಾನೆ ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಇವರು ಕೂಡ ಹೇಳಿರೋದು. ಅದನ್ನ ಅವ್ರ ಜೊತೆನೆ ಮಾತಾಡಿ ನಿಮಗೆ ಕ್ಲಾರಿಟಿ ಕೊಡುವಂತ ಕೆಲಸ ನಾನು ಮಾಡ್ತೀನಿ. ಸರ್ ಸಾಯಿ ಕಿರಣ್ ಅವರನ್ನ ಲೈವ್ ತಗೊಂಡು ವಿಚಾರಣೆ ಮಾಡಿ ಸರ್. ಡಿಸ್ಕಷನ್ ಮಾಡ್ತೀವಿ, ಇಲ್ಲಿ ವಿಚಾರಣೆ ಅಲ್ಲ. ಅವ್ರು ತಿಳ್ಕೊಂಡಿರೋ ವಿಷಯನ ನಾವು ತಿಳ್ಕೊಂಡಿರೋ ವಿಷಯಗಳ ಜೊತೆ ಡಿಸ್ಕಷನ್ ಮಾಡ್ತೀವಿ. 3 days ಕೆನ್ ವಿ ಡ್ರಿಂಕ್ ವಾಟರ್. ಕೆಲವೊಂದನ್ನ ಟೈಮ್ ತಗೊಳ್ತೀವಿ, ಹೇಳ್ತೀವಿ. ಬಟ್ ಆದ್ರೆ ಎಲ್ಲಾ ಮುಂದಿನ ವಾರನೇ ಆಗೋಗ್ಬಿಡುತ್ತೆ, ನಾಳೆನೇ ಆಗ್ಬಿಡುತ್ತೆ. ಸ್ವಲ್ಪ ಕಷ್ಟನೇ. ಇವನ್ ಟ್ರಂಪ್ ಅವರು ಕೂಡ ಇಂಥ ವಿಷಯಗಳನ್ನ ಹೇಳಿದ್ದಾರೆ. ಆ ವಿಷಯಗಳನ್ನ ನಾನು ನಿಮ್ ವಿಡಿಯೋದಲ್ಲಿ ತೋರಿಸ್ತೀನಿ. ಗ್ರೂಪ್ ನಂಬರ್ ಕೊಡಿ ಪ್ಲೀಸ್. ಅದನ್ನ ಹಾಕ್ತಿದ್ದೀನಿ ಅದರಲ್ಲಿ ಕೆಲವಷ್ಟು ಜನ ಸೇರಿಸಿದೀವಿ, ಇನ್ನ ಎಷ್ಟೋ ಜನ ಸೇರಿಸ್ತೀವಿ. ಮುಂದೆ ಕೂಡ ಪ್ರೋಗ್ರಾಮ್ಗಳು ನಡೆಸ್ತಿರ್ತೀವಿ. ನಾನು ಕಲ್ಕಿ ಸೇನೆ ಸೇರಬೇಕು, ನನಗೆ ಮಾತಾಡಲು ಸ್ವಲ್ಪ ಅವಕಾಶ ಕೊಡಿ. ಎಲ್ಲರಿಗೂ ಮಾತಾಡಬೇಕು ಅಂತ ಆಸೆಗಳಿದ್ದೇ ಇರುತ್ತೆ. ಬಟ್ ಅಂತ ಟೈಮ್ನಲ್ಲಿ ಏನ್ ಮಾಡಿ, ಇಂಡಿವಿಜುವಲ್ ಆಗಿ ಬೇಕಾದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಒಂದು 5 ನಿಮಿಷ ಟೈಮ್ ನಾವು ಸ್ಪೆಂಡ್ ಮಾಡ್ಬೋದು. ಆ 5 ನಿಮಿಷದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಅದರಲ್ಲಿ ಲಲಿತಾ ಅನ್ನೋರು ಕೂಡ ಒಬ್ರು ಫೋನ್ ಮಾಡಿ ಹೇಳಿದ್ರು, ಸರ್ ವೀರಭೋಗ ವಸಂತರಾಯರ ಆಶ್ರಮ ಅಂತ ಹೇಳಿ ಅಕ್ಕಯ್ಯಮ್ಮನ ಬೆಟ್ಟದ ಹತ್ರ ಒಂದು ಮಾಡಿದೀವಿ. ಅಲ್ಲಿ ಏನಂದ್ರೆ ಉತ್ತನಹಳ್ಳಿ, ಗೂಗಲ್ ಅಲ್ಲಿ ಹುಡ್ಕೋದ್ರೆ ಸಿಗುತ್ತೆ. ಅಲ್ಲೇನ್ ಮಾಡ್ತಾರೆ, ಮುಂದೆ ಈ ತರ ಅನಾಹುತಗಳು ಸಂಭವಿಸಬಹುದು ಅಂತಾನೆ ಎಷ್ಟೆಷ್ಟು ವಿಷಯಗಳನ್ನ ಜನಕ್ಕೆ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಫ್ರೀಯಾಗಿ ಒಂದು ರುದ್ರಾಕ್ಷಿ ಕೊಡ್ತಾರೆ. ಆ ರುದ್ರಾಕ್ಷಿ ನಮ್ಮ ಜೊತೆ ಇದ್ರೆ ಎಂತ ನೆಗೆಟಿವ್ ಎನರ್ಜಿ ಆದ್ರೂ ದೂರ ಇರುತ್ತೆ ಸರ್ ಅಂತ ಹೇಳಿದ್ರು. ಅಲ್ಲಿ ಸತ್ಯಗಳಿದೆ ಅಂತಾನು ಹೇಳಿದ್ರು. ಅಷ್ಟೊಂದು ನನಗೂ ಗೊತ್ತಿಲ್ಲದೆ ಇದ್ರು. ಅಲ್ಲಿ ಹೋಗಿರೋರ್ನ ವಿಚಾರಿಸಿದಾಗ ಹೌದು, ಅಲ್ಲಿ ತರ ತುಂಬಾ ವರ್ಷಗಳಿಂದ ಕೊಡ್ತಾ ಇದ್ದಾರೆ, ಅದರಿಂದ ಸ್ವಲ್ಪ ಒಳ್ಳೇದು ಆಗಿದೆ ಅನ್ನೋರು ಇದ್ದಾರೆ. ನಂಬಿಕೆ ಮೇಲೆ ಕೆಲವೊಂದು ಡಿಪೆಂಡ್ ಆಗುತ್ತಲ್ಲ. ಈ ತರದ್ದು ಎಷ್ಟೆಷ್ಟೋ ಜನ ಫೋನ್ ಮಾಡಿ ಕೂಡ ಮಾತಾಡ್ತಾ ಇದ್ದಾರೆ. ಕಲ್ಕಿ ಸೇನೆಗೆ ಸೇರಲು ವಾಟ್ಸಪ್ ನಂಬರ್ ಈಗ ಆಗ್ತಾ ಇದೀನಿ, ನೋಡ್ಕೋಬಹುದು. ಜಸ್ಟ್
ಹಾಯ್ ಅಂತ ಕಳಿಸಿ, ಸೇರ್ತೀನಿ ಅಂತ ಕಳಿಸಿ, ನಾನು ಕೂಡ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸರ್ ತುಂಬ ಧನ್ಯವಾದ. ನಾನು ಕೂಡ ಸೇರಲು ಬಯಸ್ತೇನೆ. ಇಲ್ಲಿ ನಾವು ಹೇಳಿದ್ವಿ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಟೈಮ್ ತೊಗೊಳುತ್ತೆ. ಸ್ಟಾರ್ಟಿಂಗಲ್ಲಿ 5 ಜನ ಇರ್ಬೋದು, 500 ಜನನೂ ಆಗ್ಬೋದು. ಒಂದು ಸಲ ಬಿಟ್ಟು ಹೋಗಿ ಕೊನೆಗೆ ಅದು 50 ಜನ ಉಳ್ಕೋಬೋದು. ಒಟ್ಟಿನಲ್ಲಿ ಜನ ಸೇರ್ತಾ ಇರ್ತಾನೆ. ಮುಂದೆ ಆ ವಿಷಯಗಳನ್ನ ಸ್ಪ್ರೆಡ್ ಮಾಡೋ ಕೆಲಸ ನಾವು ಮಾಡ್ತಾ ಇರ್ತೀವಿ. ಹಳ್ಳಿ ಸೇನೆ ಮಾಡಿದ್ದಕ್ಕೆ, ನಾವು ಡಿಸ್ಕಷನ್ ಶುರು ಮಾಡಿದ್ದಕ್ಕೆ ಇವತ್ತು ಸಾಯಿ ಕಿರಣ್ ಅವರು ಒಂದು ವಿಷಯ ತಿಳಿಸ್ತಾರೆ, ಲಲಿತಾ ಅವರು ಒಂದು ವಿಷಯ ತಿಳಿಸ್ತಾರೆ, ಶಾರದಾ ಅವರು ಒಂದು ವಿಷಯ ತಿಳಿಸ್ತಾರೆ, ಒಬ್ಬೊಬ್ರು ಒಂದೊಂದು ವಿಷಯ ತಿಳಿಸ್ತಾರೆ. ಎಲ್ಲದರಲ್ಲೂ ಒಂದಲ್ಲ ಒಂದು ಸತ್ಯ ಇದ್ದೇ ಇರುತ್ತೆ. ಅದನ್ನ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲವೂ ಗೊತ್ತಿರೋದು ದೈನಂದಿನ ಘಟನೆಗಳ ಸಾರ ಅಷ್ಟೇ. ನೀರನ್ನು ಉಳಿಸೋದು, ನೀರಿನ ಬಗ್ಗೆ ನಾವು ಮಾತಾಡಿದ್ದಕ್ಕೆ ಇಲ್ಲೊಬ್ರು ಯಾರೋ ಕೃಷ್ಣ ಶರ್ಮಾ ಅನ್ನೋರು ಹಾಕಿದ್ದಾರೆ. ಥ್ಯಾಂಕ್ ಯು ಸರ್. ಬಟ್ ಆದರೆ ಸ್ವಲ್ಪ ಇದ್ರ ಬಗ್ಗೆ ಫ್ಯೂಚರ್ಗೆ ಮಕ್ಕಳಿಗೆ ಇನ್ನೊಬ್ರಿಗೆ ಮಾಡೋವಾಗ ಯೋಚನೆ ಮಾಡ್ತಿದ್ದೀವಲ್ಲ, ಆಸ್ತಿ ಮಾಡ್ತೀವಿ, ಜಮೀನು ತಗೊಳ್ತೀವಿ, ಇನ್ನೊಂದು ಮಾಡ್ತೀವಿ ಅಂತ, ಹಾಗೆ ನೀರನ್ನ ಅವ್ರಿಗೆ ನಾವು ಕೊಡ್ತೀವಿ ಉಡುಗೊರೆಯಾಗಿ ಅಂತ ಪ್ಲಾನ್ ಮಾಡ್ಕೊಳ್ಳಿ ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ. ಸರ್ ನಾನು ಕೂಡ ಕಲ್ಕಿ ಭಗವಾನ್ ಅನುಯಾಯಿ ಆಗಲು ಬಯಸುತ್ತೇನೆ. ಅನುಯಾಯಿ ಆಗುವುದು ಅಂದರೆ ಅಷ್ಟು ಈಸಿ ಇಲ್ಲ ಸರ್. ಕೆಲವೊಂದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ, ಆಗಬಹುದು. ಆಯ್ತಾ, ಆಗೋದಕ್ಕಾಗೋದೇ ಇಲ್ಲ ಅಂತ ಅಲ್ಲ, ಆಗಬಹುದು. ಬಟ್ ಕೆಲವೊಂದನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ತುಂಬಾ ಏನು ಕಷ್ಟಪಟ್ಟು ಸಾಧುಗಳ ಥರ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡಬೇಕು ಅಲ್ಲ, ಇರೋ ಲೈಫಲ್ಲೇ ಕೆಲವೊಂದನ್ನ ಅಳವಡಿಸ್ಕೊಂಡ್ರೆ ಆಯ್ತು. ಒಳ್ಳೆ ದಾರಿ, ಧರ್ಮದ ಕೆಲಸ, ಇದೆರಡಿದ್ರೆ ಸಾಕು, ನೀವು ಆರಾಮಾಗಿ ಅನುಯಾಯಿ ಆಗ್ಬೋದು ಸರ್. ನಾನು ಮನೆ ಬಾಗಿಲು ಯಾವ ಕಾರಣಕ್ಕೂ ತೆಗಿಯಲ್ಲ. ಇಲ್ಲಿ ನೋಡಿ ಯಾರೋ ಒಬ್ರು ಅದನ್ನೇ ನಾನು ಹೇಳಿದ್ದು. ಕೆಲವೊಂದನ್ನ ತುಂಬಾ ಮನಸ್ಸಿಗೆ ತಗೋಬೇಡಿ, ಅದರಲ್ಲಿರುವಂಥ ವಿಷಯಗಳನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳ್ತೀನಿ. ಓಕೆ, ಎಲ್ಲರೂ ಅನುಯಾಯಿ ಆಗೋದಕ್ಕೆ ಇಷ್ಟಪಟ್ಟಿದ್ದಾರೆ, ಸೇರಿಸ್ಕೊಳ್ಳೋಣ ಆದಷ್ಟು. ಅವರಿಗೆ ದಿನಾಂಕ ಹೇಳಲು ಯಾಕೆ ಬಿಟ್ಟಿಲ್ಲ ನೀವು? ಏಪ್ರಿಲ್ 18 ಒಂದು ಡೇಟ್ ಹೇಳಿದ್ದಾರೆ. ಏಪ್ರಿಲ್ 18 ಅವ್ರು ಹೇಳಿದ್ದೇನು, ಯಾಗಂಟಿ ಬಸವಣ್ಣ ದೇವಸ್ಥಾನದಿಂದ ಒಂದು ಸೂಚನೆ ಅನ್ನೋದು ಬರುತ್ತೆ, ಬಸವಣ್ಣನ ದೇವಸ್ಥಾನದಿಂದ ಕೂಗು ಅನ್ನೋದು ಕೇಳಿ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಅದನ್ನ ಕಾಯ್ದು ನೋಡ್ಬೇಕಾಗತ್ತೆ. 18ನೇ ತಾರೀಕು ಏಪ್ರಿಲ್ ಅಲ್ಲಿ ಯಾವ ರೀತಿ ಕೂಗು ಅನ್ನೋದು ಕೇಳಿ ಬರುತ್ತೆ, ಯಾವ ರೀತಿ ಆ ಶಬ್ದ ಅನ್ನೋದಿರುತ್ತೆ. ಯಾಗಂಟಿ ಬಸವಣ್ಣ ಕೂಗು ಅಂತಾನೆ ಕೇಳಿಸ್ಕೊಳ್ಳಿ, ಆ ಮಟ್ಟಕ್ಕೆ ಏನ್ ಸೌಂಡ್ ಬರುತ್ತೆ ನೋಡ್ಬೇಕು. ಇನ್ನ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ 100% ಸತ್ಯ. ಓಕೆ, ಯಾಕ್ರೋಲೆ ನಮ್ಮನ್ನ ಎದುರಿಸ್ತೀರಾ? 38 ವರ್ಷ ಆಯ್ತು, ಮದುವೆ ಆಗಿಲ್ಲ, ಇವಾಗ ಒಂದು ಹುಡುಗಿ ಲವ್ ಮಾಡ್ತಿದ್ದಾಳೆ. ಯಾರೋ ಒಬ್ರು ಹಾಕಿರೋದು ಆನಂದನ್ ಅವರು. ನಾವ್ ಎದುರಿಸ್ತಿಲ್ಲ ಸರ್, ನೀವು ಲವ್ ಆದ್ರೂ ಮಾಡಿ, ಮದ್ವೆನಾದ್ರೂ ಮಾಡ್ಕೊಳ್ಳಿ. ನಮಗೂ ಎಲ್ಲರಿಗೂ ಫ್ಯಾಮಿಲಿಗಳಿರೋರೆ, ಯಾರು ಕೂಡ ಫ್ಯಾಮಿಲಿ ಬಿಟ್ಟು ಬಂದಿರೋರಲ್ಲ. ಇಲ್ಲಿ ಅವ್ರು ಹಾಕಿರೋದು ಆ ಥರ ಇದೆ. ಯಾಕೊಲೆ ನಮ್ಮನ್ನ ಎದುರಿಸ್ತಿದ್ದೀರಾ? ಎದುರಿಸ್ತಿಲ್ಲ, ಎಚ್ಚರಿಸ್ತಾ ಇರೋದಷ್ಟೇ. ಮದುವೆ ಆಗಿ ಮಕ್ಕಳು ಮಾಡ್ಕೊಳ್ಳಿ, ಆರಾಮಾಗಿರಿ. ಆದ್ರೆ ಒಂದು ಪಥನ ಇಲ್ಲ, ಒಂದು ದಾರಿನ ಫಾಲೋ ಮಾಡಿ. ಓಕೆ, ನಾನು ಈ ದಾರಿನಲ್ಲಿ ಹೋದ್ರೆ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ. ಇವಾಗ ಯೋಚನೆ ಮಾಡ್ತಿರಲ್ಲ, ನನ್ನ ಗೋಲ್ ಇದು, ನಾನು ಈ ಕೆಲ್ಸಕ್ಕೆ ಸೇರ್ಕೋಬೇಕು, ಇಷ್ಟು ಆಸ್ತಿ ಸಂಪಾದನೆ ಮಾಡಬೇಕು, ನನ್ನ ಮಕ್ಳು ಹಿಂಗಿರ್ಬೇಕು, ಹೆಂಡತಿ ಹಿಂಗಿರ್ಬೇಕು ಅಂತ ಎಲ್ಲ ಯೋಚನೆ ಮಾಡ್ತಿರಲ್ಲ, ಅದೇ ರೀತಿ ನನ್ನ ಫ್ಯೂಚರ್ ಈ ಥರ ಇರಬೇಕು ಅಂತ ಒಂದು ಸಣ್ಣ 100% ಲೈಫಲ್ಲಿ 1% ಮಾತ್ರ ಇದಕ್ಕೆ ಇನ್ವೆಸ್ಟ್ ಮಾಡಿ ಸಾಕು. ಫ್ಯೂಚರಲ್ಲಿ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಅದರಿಂದ ಒಂದು 4 ಜನಕ್ಕಂತೂ ಬೆನಿಫಿಟ್ ಆಗೇ ಆಗುತ್ತೆ. ಅಂತ ಕೆಲಸಕ್ಕೆ ನಾವು ಕೈ ಹಾಕಿರೋದು ಅಷ್ಟೇ. ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ತುಂಬ ಜನ ಫೋನ್ ಮಾಡೋದ್ರಿಂದ ಜಸ್ಟ್ ವಾಟ್ಸಪ್ ನಂಬರ್ ಮಾತ್ರ ಕೊಟ್ಟಿರ್ತೀವಿ. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಮಾಡ್ಬೋದು. ಎಷ್ಟು ಜನಸಂಖ್ಯೆ ಕಡಿಮೆ ಆಗುತ್ತೆ ಹೇಳಿ? SN ಭಟ್ಟನ್ ಅವ್ರು ಏನು ಇಷ್ಟೊಂದು ಕ್ವಶನ್ಗಳು ಕೇಳ್ತಾರೆ. ತುಂಬ ಪ್ರೋಗ್ರಾಮ್ಗಳನ್ನ ಅಬ್ಸರ್ವ್ ಮಾಡಿರ್ತೀರಾ, ತುಂಬ ಡೀಟೇಲಾಗಿ ತಿಳ್ಕೊಂಡಿರ್ತೀರಾ ಅನ್ಸುತ್ತೆ. ತುಂಬ ಥ್ಯಾಂಕ್ ಯು SN ಭಟ್ ಸರ್. ನೀವು ಕೂಡ ನಿಮಗೆ ಗೊತ್ತಿರೋ ವಿಷಯಗಳನ್ನ ತಿಳಿಸ್ಬೋದು. ಪ್ರಶ್ನೆ ಮಾಡ್ತಾ ಇದ್ರೆ ನಮಗೂ ತಿಳ್ಕೊಳ್ಳೋದಕ್ಕೊಂದು ಅದೇನು ಹೇಳ್ತಾರೆ, ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಸೂಪರ್ ಇನ್ಫಾರ್ಮೇಶನ್. ಊರು ಕೊಳ್ಳೆ ಹೊಡೆದ ಮೇಲೆ ಊರು ಬಾಗಿಲು ಹಾಕೋದು. ಏಪ್ರಿಲಿಂದ ಪ್ರಪಂಚದ ಸಂಹಾರ ಫಿಲಮ್ ರಿಲೀಸ್ ಆಗುತ್ತೆ, ಅದನ್ನು ನೋಡಿಕೊಂಡು ಇರಬೇಕಷ್ಟೇ. ಫಿಲಮ್ ರಿಲೀಸ್ ಆಗುತ್ತೆ, ಆದರೆ ಫಿಲಮ್ ರಿಲೀಸ್ ಆಗೋದಕ್ಕೆ ಮುಂಚೆ ಎಚ್ಚರಿಕೆ ಕೊಡುತ್ತಲ್ಲ, ಈ ಟೈಮಿಗೆ ರಿಲೀಸ್ ಮಾಡ್ತೀನಿ ಅಂತ. ಆ ಟೈಮಿಗೆ ರಿಲೀಸ್ ಆಗುತ್ತೆ ಅಂದಾಗ ನಾವು ಎಚ್ಚೆತ್ಕೋಬೋದಲ್ಲ. ಇದಕ್ಕೊಂದೇ ಒಂದು ಎಕ್ಸಾಂಪಲ್ ಹೇಳ್ಬಿಟ್ಟು ಪ್ರೋಗ್ರಾಮ್ನ ಕ್ಲೋಸ್ ಮಾಡೋ ಅಂತ ಟೈಮ್ ಮಾಡ್ತೀನಿ. ಯಾಕೆ ಅಂದರೆ ಈ ಸುನಾಮಿ ಒಂದು ಬಂತು 2003-2004 ಅಲ್ಲಿ ಇರಬೇಕು. ಆ ಟೈಮ್ನಲ್ಲಿ ಒಂದು ಸುನಾಮಿ ಬಂತು, ತಮಿಳ್ನಾಡು ಬಾರ್ಡರ್ ಹೊಡಿತು. ಆ ತಮಿಳ್ನಾಡಿಂದ ಅಂಡಮಾನ್ ಮಧ್ಯೆ ಒಂದು ಸಣ್ಣ ದ್ವೀಪ ಇದೆ, ಐಲ್ಯಾಂಡ್. ಆ ಜಾಗದಲ್ಲಿ ಒಂದು 210ರಿಂದ 215 ಜನ ವಾಸ ಮಾಡ್ತಾರೆ. ಆ ಜನಕ್ಕೆ ಆ ಟೈಮ್ಗೆ ಸುನಾಮಿ ಬರುತ್ತೆ ಅಂತ ಹೇಗೆ ಗೊತ್ತಾಯ್ತು? ಯಾಕೆ ಅಂದ್ರೆ ಅಲ್ಲಿದ್ದವರೆಲ್ಲ ಏನ್ ಮಾಡಿದ್ರು, ಗುಡ್ಡ ಹತ್ತಿ ಕೂತಿದ್ರಂತೆ. ಸುಮಾರು ಒಂದು ಅಂದಾಜು ಲೆಕ್ಕಾಚಾರದ ಪ್ರಕಾರ 36 ಗಂಟೆಗಳ ಕಾಲ ಅವರು ಗುಡ್ಡದ ಮೇಲೆ ಕೂತಿದ್ರು. ಅದಾದ್ಮೇಲೆ ಸುನಾಮಿ ಬಂದು ಹೋದ ಮೇಲೆ ವಾಪಸ್ ಗುಡ್ಡ ಇಳಿದು ವಾಪಸ್ ಬಂದು ಮಾಮೂಲಿ ಅವ್ರ ಲೈಫ್ನ ಲೀಡ್ ಮಾಡ್ತಾ ಹೋದ್ರು. ಅಂದ್ರೆ ಆ 210 ಜನಕ್ಕೆ ಪ್ರಕೃತಿ ಯಾವ ರೀತಿ ಮುನ್ಸೂಚನೆ ಕೊಟ್ಟಿತ್ತು ಅನ್ನೋದನ್ನ ಅರ್ಥ ಮಾಡ್ಕೋಬೋದಲ್ಲ.
ಅವ್ರಿಗಲ್ಲಿ ಟೆಕ್ನಾಲಜಿ ಇಲ್ಲ, ಅಡ್ವಾನ್ಸ್ಮೆಂಟ್ ಅನ್ನೋದಿಲ್ಲ, ನಮ್ಮ ತರ ಮೊಬೈಲ್ ಇಲ್ಲ, ಏನಂದ್ರೆ ಏನೂ ಇಲ್ಲ. ಕಾಡಲ್ಲಿ ಬದುಕ್ತಾ ಇರುವಂತ ಕಾಡು ಜನ, ಅವ್ರಿಗೆ ಪ್ರಕೃತಿ ಯಾವ ರೀತಿ ಮುನ್ಸೂಚನೆ ಕೊಟ್ಟಿತ್ತು. 210 ಜನನು ಒಬ್ರಿಗೂ ಏನು ಇಂಪ್ಯಾಕ್ಟ್ ಆಗಿಲ್ಲ ಅಂದ್ರೆ ಯಾವ ಮಟ್ಟಕ್ಕಿರುತ್ತೆ ಪ್ರಕೃತಿ ಶಕ್ತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಇನ್ನು ಅದನ್ನು ಬಿಟ್ಟು ಅಯ್ಯೋ ಏನೂ ಆಗಲ್ಲ, ನಾವು ಅಡ್ವಾನ್ಸ್ಮೆಂಟ್ ಆಗಿ ಎಲ್ಲ ತಿಳ್ಕೊಂಡ್ಬಿಟ್ಟಿದೀವಿ, ಎಲ್ಲ ಕಂಡುಹಿಡಿತಾ ಇದ್ದೀವಿ, ಏನೇ ಕಂಡುಹಿಡಿದ್ರು ಎಷ್ಟೋ ಕಣ್ಣು ಕಟ್ಟುವಂತ ಮಾಯೆ ನಮ್ಮ ಮುಂದೆ ಇದೆ, ಅವು ನಮಗೆ ಗೊತ್ತಿಲ್ಲ ಅಷ್ಟೇ. ಬ್ರದರ್, ಆಲ್ ದಿಸ್ ವಿಲ್ ಹ್ಯಾಪನ್ ಬಟ್ ಟೈಮ್ ಡೇಟ್ ನೋ ಒನ್ ನೋಸ್. ಹೌದು, ಸ್ವಲ್ಪ ಕಷ್ಟ. ಎಕ್ಸಾಕ್ಟ್ ಡೇ ಟು ಟೈಮ್ ಹೇಳೋದಕ್ಕೆ ಯಾರ ಕೈಲೂ ಆಗೋದಿಲ್ಲ, ಏನೂ ಆಗೋದಿಲ್ಲ, ಇದೆಲ್ಲ ಬರೀ ಸುಳ್ಳು ಅನ್ಕೊಳ್ಳೋರು ನಾವೇನು ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ಹೇಳಿದ್ದು ನಂಬೋರು ನಂಬಿ ಬಿಡೋರು ಬಿಡಿ, ಎಲ್ಲರೂ ನಂಬಿ ಅಂತ ನಾವು ಹೇಳೋದಕ್ಕೆ ಹೋಗೋದಿಲ್ಲ. ಇನ್ನ ಅಲ್ಲಿವರೆಗೂ ಕಾಯೋ ಅವಶ್ಯಕತೆನೇ ಇಲ್ಲ, ಅತಿ ಶೀಘ್ರದಲ್ಲಿ ಬೇಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿನ್ನಿ ಸರ್, ದಯವಿಟ್ಟು ನಿಮ್ಮ ವಿಡಿಯೋದಲ್ಲಿ ಕೆರೆಯ ಹೂಳು ತೆಗೆಯೋ ಬಗ್ಗೆ ಗೌರ್ಮೆಂಟ್ ಅವರು ಜನಗಳ ಜಾಗೃತಿ ಮೂಡಿಸಿ. ಹೌದು, ಕೆರೆಗಳು ಹೂಳು ತೆಗೆಯೋದ್ರ ಬಗ್ಗೆ ಅಂತ ಯಾರೊಬ್ರು ಕೇಳಿದ್ದಾರೆ. ಇದೊಂದು ತುಂಬಾ ಇಂಪಾರ್ಟೆಂಟ್. ಏನಿಲ್ಲ, ನಮ್ಮಲ್ಲಿ ಗ್ರಾಮ ಪಂಚಾಯತಿ ಆಗ್ಬೋದು, ಇನ್ನೊಂದಾಗ್ಬೋದು, ತಿಂಗಳಿಗೆ ಇಷ್ಟು ಅಮೌಂಟ್ ಅಂತ ರಿಲೀಸ್ ಮಾಡ್ತಾರೆ. ಯಾಕೆ? ಕೆರೆಗಳಲ್ಲಿರುವಂತ ಹೂಳೆತ್ತಿ ಕೆರೆಗಳನ್ನ ಸಂರಕ್ಷಿಸೋದಕ್ಕೆ. ಅದನ್ನ ಎಷ್ಟೋ ಜನ ಮಾಡೋದಿಲ್ಲ ಪಂಚಾಯತಿನವರು. ಜಸ್ಟ್ ಒಂದು ಲೆಟರ್ ಕೊಡ್ಬೋದು, ಯಾಕೆ ಹೂಳೆತ್ತಿಲ್ಲಪ್ಪ ನೀನು, ಈ ವರ್ಷ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ವಾ ಅಂತ. ಅಲ್ಲಾಗಿಲ್ಲ ಅಂದ್ರೆ ಅದನ್ನ ನೆಕ್ಸ್ಟ್ ಲೆವೆಲ್, ತಾಲೂಕ್ ಲೆವೆಲ್ ಅಲ್ಲಿ ಹೋಗ್ಬಿಟ್ಟು ಈ ತರ ನಮ್ಮ ಊರಲ್ಲಿ ಒಂದು ಕೆರೆ ಇದೆ, ಹೂಳೆತ್ತಿಲ್ಲ, ಬೇಸಿಗೆ ಟೈಮ್ನಲ್ಲಿ ದಯವಿಟ್ಟು ಅದನ್ನ ಹೂಳೆತ್ತಿ ಅಂತ ಒಂದು ಲೆಟರ್ ಕೊಡ್ಬೋದು. ಅವರು ಅದಕ್ಕೆ ರಿಪ್ಲೈನ 21 ದಿನದಿಂದ 48 ದಿನದೊಳಗಡೆ ಕೊಡ್ಲೇಬೇಕು. ಅವ್ರು ಕೆಲಸ ಮಾಡ್ಲೇಬೇಕು. ಏನಕ್ಕೆ ಅಂದ್ರೆ ಇದು ಸಾರ್ವಜನಿಕರ ಕೆಲಸ ಆಗಿರೋದ್ರಿಂದ ಒಂದು ಕಾಪಿ ರಿಪ್ಲೈ ಕೊಟ್ಟಿರ್ತಾರೆ. ಅದನ್ನ ಇಟ್ಕೊಂಡು ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕೇಳ್ಬೋದು, ನೋಡಿ ಈ ತರ ಪ್ರಾಬ್ಲಮ್ ಇತ್ತು, ಕೇಳಿದೀವಿ, ಮಾಡ್ಕೊಟ್ಟಿಲ್ಲ, ಜನಕ್ಕೆ ಬೇಕಾಗಿರೋ ಕೆಲಸಗಳನ್ನ ಮಾಡ್ಕೊಡ್ತಿಲ್ಲ ಅಂತ ಫೈಟ್ ಮಾಡೋ ಅಂತ ಕೆಪಾಸಿಟಿ ನಿಮ್ಗಿರುತ್ತೆ. ಎಲ್ಲದಕ್ಕೂ ಒಂದೊಂದು ಪಾಲಿಸಿಗಳಿದೆ, ರೂಲ್ಸ್ಗಳಿದೆ, ನಾವು ಅರ್ಥ ಮಾಡ್ಕೋಬೇಕಷ್ಟೇ. ನೀವು ನಿಮ್ಮ ಸುತ್ತಮುತ್ತ ಇರುವಂತ ಲೋಕಲ್ ಅಥಾರಿಟಿ, ಗೌರ್ಮೆಂಟ್ ಅಥಾರಿಟಿ ಒಂದು ಲೆಟರ್ ಕೊಡ್ಬೋದು, ಹೂಳೆತ್ತಿಸಿ. ಈ ಹೂಳೆತ್ಸೋದ್ರಿಂದ ನೀರಿನ ಶೇಖರಣೆ ಜಾಸ್ತಿ ಆಗುತ್ತೆ, ನಮ್ಗೆ ಅನುಕೂಲ ಆಗುತ್ತೆ, ಮಾಡ್ಕೊಡಿ ಅಂತ ಕೇಳೋ ರೈಟ್ಸ್ ಇದೆ. ಯಾಕೆಂದ್ರೆ ಟ್ಯಾಕ್ಸ್ ಕಟ್ತಾ ಇರ್ತೀವಲ್ವಾ. ಇಂಥದ್ದನ್ನ ದಯವಿಟ್ಟು ಮಾಡಿ ಅಂತಾನೆ ಕೇಳ್ಕೊಳ್ತೀನಿ. ಸ್ವಾಮಿ ಸುಪ್ರೀಂ ಕೋರ್ಟ್ ಅವರಿಗೆ ಅಫಿಡವಿಟ್ ಕೊಟ್ಟಿದ್ದಾರೆ, ಇದು ಜೈನ ಧರ್ಮದ ದೇವಾಲಯ ಅಂತ. ಕಾಫಿ ಬೇಕಾ ನಿಮ್ಗೆ? ಜಸ್ಟಿಸ್ ಸೌಜನ್ಯ ಕೇಸ್ ಬಗ್ಗೆ ಯಾರೋ ಒಬ್ರು ಮಾತಾಡಿದ್ದಾರೆ. ಇಲ್ಲ ಅಂತ ಹೇಳ್ತಾ ಇಲ್ಲ, ಸೌಜನ್ಯಗೆ ಜಸ್ಟಿಸ್, ನ್ಯಾಯ ಸಿಗಬೇಕು. ಆದ್ರೆ ಸೌಜನ್ಯ ತರ ತಿಂಗಳಲ್ಲಿ ಏನಿಲ್ಲ ಅಂದ್ರು ನಮ್ ಸುತ್ತಮುತ್ತಾನೆ ಹುಡುಕ್ತಾ ಹೋದ್ರೆ ಒಂದು 10-15 ಕೇಸ್ ಸಿಗುತ್ತೆ. ಅದ್ರ ಬಗ್ಗೆ ಯಾರು ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ ಹೋರಾಟ ಮಾಡಿ ನ್ಯಾಯ ಕೊಡ್ಸಿ. ಆದ್ರೆ ಅದನ್ನ ಮೀರಿದ್ದು ನಮ್ ಸುತ್ತಮುತ್ತ ನಡೀತಾ ಇದೆ. ಅಂತದ್ದು ಇದು ಒಂದ್ರಿಂದ ಮುಚ್ಚೋಗ್ಬಾರ್ದು. ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಬದಲಾಗ್ಬೇಕು, ಅದಕ್ಕೆ ಪ್ರಯತ್ನ ಮಾಡಿ ಅಂತ ಅಷ್ಟೇ ನಾವ್ ಹೇಳ್ತಾ ಇರೋದು. ಸೌಜನ್ಯಗೆ ನ್ಯಾಯ ಸಿಗ್ಬೇಕು. ಅದನ್ನ ಮೀರಿದ್ದು ಸೌಜನ್ಯಗೆ ನ್ಯಾಯ ಸಿಕ್ಕುದ್ರ ಜೊತೆಗೆ ಅವಳ ತರ ಅನ್ಯಾಯ ಆಗ್ತಾ ಇರುವಂತ ಸಾವಿರಾರು ಜನ ಇದ್ದಾರೆ ನಮ್ಮ ಸುತ್ತಮುತ್ತ, ಅಂಥವ್ರಿಗೆ ನ್ಯಾಯ ಸಿಗ್ಬೇಕು. ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಬದಲಾಗಬೇಕು. ಅದಕ್ಕೆ ಹೋರಾಟ ಮಾಡಿ ಒಂದನ್ನೇ ಇಟ್ಕೊಂಡು ಹೇಳ್ಕೊಂಡು ಹೋಗಿ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಜೈನ ಧರ್ಮದ ದೇವಾಲಯ, ಇದ್ರ ಧರ್ಮದ ದೇವಾಲಯ ಅಂತ ಹೇಳಿ ಡಿವೈಡ್ ಮಾಡ್ತಾ ಇದೀವಿ. ಸಾಕು ಸರ್, ನಿಮ್ಮಂಥವ್ರು ಒಂದು 2-3 ಜನ ಇದ್ರೆ ಸಾಕು, ಹಿಂದೂಗಳೆಲ್ಲ ಚಿತ್ರಾನ್ನ ಆಗೋಗ್ಬಿಡ್ತಾರೆ. ಹಿಂದೂಗಳಲ್ಲೇ ಬೇಕಾಗಿದ್ರೆ ಇವ್ರು ಒಕ್ಕಲಿಗರು, ಇವ್ರು ಬ್ರಾಹ್ಮಣರು, ಇವ್ರು ಲಿಂಗಾಯತರು, ನಾವೆಲ್ಲ ಹಿಂದೂಗಳಾದ್ರೂ ಬೇರೆ ಬೇರೆ ಜಾತಿ ಒಟ್ಟಿಗೆ ಸೇರಬಾರ್ದು ಅಂತ ಹೇಳ್ಕೊಂಡೇ ಓಡಾಡ್ಬಿಡ್ತಾರ. ನಿಮ್ಮಂಥವ್ರು ಇದ್ರೆ ಸಾಕು. ಒಡೆದವಾಳೋ ನೀತಿ ಅನ್ನೋದೊಂದಿತ್ತು, ಬ್ರಿಟಿಷ್ ಅವ್ರು ಬಂದು ನಮ್ಮ ದೇಶನ ಹಾಳು ಮಾಡಿ ಕಿತ್ಕೊಂಡು ತಿನ್ಕೊಂಡು ಹೊಟ್ಟೋದ್ರಲ್ಲ, ನಿಮ್ಮಂಥವ್ರಿಂದನೇ ಅಂತಾನೆ ಅನ್ಕೊಳ್ಳಿ. ಅದನ್ನ ಬಿಟ್ಟು ನಾವೆಲ್ಲ ಒಂದು ಹಿಂದೂ ಅನ್ಕೊಂಡು ಬದುಕೋದಕ್ಕೆ ಶುರು ಮಾಡಿದ ದಿನ ನಿಜವಾಗ್ಲೂ ಒಂದು ನ್ಯಾಯನ ಸಿಗುತ್ತೆ. ಇಲ್ಲಿ ಸೌಜನ್ಯ ಹಿಂದೂ ಅನ್ನೋದು ಬಿಡಿ, ಅದು ಜೈನ ಧರ್ಮದ ದೇವಸ್ಥಾನ ಅನ್ನೋದು ಬಿಡಿ, ಒಟ್ನಲ್ಲಿ ಸೌಜನ್ಯ ಒಂದು ಹೆಣ್ಣು ಅನ್ನೋದು ಮಾತ್ರ ಯೋಚನೆ ಮಾಡಿ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡಿ. ಅದನ್ನ ಬಿಟ್ಟು ಹಿಂದೂ ಧರ್ಮ, ಜೈನ ಧರ್ಮ, ಈ ಧರ್ಮ, ಆ ಧರ್ಮ ಮರ್ತ್ ಬಿಡಿ ದಯವಿಟ್ಟು. ಇಂಥದ್ದನ್ನ ತಲೆಗೆ ಹಾಕೊಂಡೆ ನಾವು ಧರ್ಮ ಅನ್ಕೊಂಡು ಹೊಡೆದಾಡ್ಕೊಂಡು ಸಾಯ್ತಾ ಇರೋದಕ್ಕೇನೆ ಅಲ್ಲಿರುವಂತ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಗಳು ಅದನ್ನ ಬಳಸ್ಕೊಂಡು ಅವ್ರಿಗೆ ಬೇಕಾದಂಗೆ ಅನುಕೂಲ ಮಾಡ್ಕೊಂಡು ಹೋಗ್ತಾ ಇದಾರೆ. ನಾವಿನ್ನ ಸಣ್ಣದಾಗಿ ಇದು ಯಾವ್ದೋ ಗಲ್ಲಿ ಜಗಳ ಅಂತಾರಲ್ಲ, ಆ ತರ ಧರ್ಮ ಅನ್ಕೊಂಡು ಹೊಡೆದಾಡ್ಕೊಂಡು ಸಾಯ್ತಾ ಇದೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನೀವು ಎಷ್ಟು ದೊಡ್ಡವರೋ ಏನೋ ನನ್ಗಂತೂ ಗೊತ್ತಿಲ್ಲ, ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಬಟ್ ಒಂದು ಸಲ ಯೋಚನೆ ಮಾಡಿ, ಧರ್ಮದ ಪ್ರಶ್ನೆ ಬಿಟ್ಬಿಟ್ಟು ಇಲ್ಲಿ ಮನುಷ್ಯ ಧರ್ಮದ ಬಗ್ಗೆ ಯೋಚನೆ ಮಾಡಿ. ಇನ್ನ ಈ ತರದ್ದು ಎಷ್ಟೆಷ್ಟೋ ಇದಾವೆ ವಿಷಯಗಳು ಡಿಸ್ಕಸ್ ಮಾಡೋದಕ್ಕೆ, ಸದ್ಯಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ. ಅದರಲ್ಲಿ ಇದೊಂದೇ ಒಂದು ಅಮೆರಿಕ ಧ್ವಂಸ ಆದ್ಮೇಲೆ ಕಲ್ಕಿ ಮುಂದಿನ ಪಯಣ. ಅದರಲ್ಲಿ ಈ
ಎಕ್ಲಿಪ್ಸ್ ಅಂದ್ರೆ ಗ್ರಹಣದ ಬಗ್ಗೆ ನಾನೊಂದು ವಿಷಯನ ತಿಳಿಸಿದೆ. ಅದರಲ್ಲಿ ಇನ್ನೊಂದು 3-4 ದಿನದಲ್ಲಿ ಮೇಜರ್ ಗ್ರಹಣ ಒಂದು ಸಂಭವಿಸುತ್ತೆ. ಅದು ಕೂಡ ಅಮೆರಿಕಾದಲ್ಲೇ ಕಾಣಿಸ್ಕೊಳ್ಳೋದ್ರಿಂದ ಅಮೆರಿಕಾಗೆ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಎಲ್ಲರೂ ಹೇಳ್ತಾ ಇರೋದು. ಅದೇ ಈಗ ಎಲ್ಲರೂ ನೋಡ್ತಾ ಇರೋದು. ಅಮೆರಿಕಾ ಕಡೆ ದೃಷ್ಟಿ ಹಾಕಿ ನೋಡುವಂತ ಕಾಲ ಬಂದಿದೆ. ನೋಡ್ಬೇಕು ಏನೇನಾಗುತ್ತೆ ಅಮೆರಿಕಕ್ಕೆ ಮುಂದೆ ಅಂತ. ಫಸ್ಟ್ ಅಮೆರಿಕಾನೇ ನಾಶ ಆಗುತ್ತೆ ಅನ್ನೋದು ಈಗ ಎಲ್ಲರ ಕಣ್ಣು ಮುಂದೆ ಕಾಣಿಸ್ತಾ ಇರುವಂತದ್ದು. ಕಣ್ಮುಂದೆ ಕಾಣಿಸ್ತಾ ಇರೋದ್ರ ಜೊತೆಗೆ ಮೊನ್ನೆ ಕೂಡ ಸಾಯಿ ಕಿರಣ್ ಅವ್ರ ಜೊತೆ ಡಿಸ್ಕಸ್ ಮಾಡೋರು. ಅವ್ರು ಹೇಳಿದ್ರು ಒಂದು 10 ಬಾಂಬ್ ಡಿಟೋನೇಟ್ ಆಗುತ್ತೆ ಅಂತ. ಅದು ಬಾಂಬ್ ಡಿಟೋನೇಟ್ ಆಗುತ್ತೋ, ಈಗ ಆಲ್ರೆಡಿ 10 ರಾಜ್ಯಗಳಲ್ಲಿ ಯಾವ ರೀತಿ ಟಾರ್ನೆಡೋ ಬಂದು ಡಿಟೋನೇಟ್ ಮಾಡ್ತು ನೋಡಿದೀವಲ್ವಾ. ಒಟ್ಟಲ್ಲಿ ಪ್ರಕೃತಿಯಿಂದ ಆಗ್ಬೋದು, ನ್ಯಾಚುರಲ್ ಆಗಿ ಆಗ್ಬೋದು, ಧ್ವಂಸ ಅನ್ನೋದು ಅಮೆರಿಕಾದಲ್ಲಿ ಕಾದಿಟ್ಟ ಬುತ್ತಿ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಈ ಗ್ರಹಣಗಳಿಂದ. ಅದ್ರ ಜೊತೆಗೆ ಇನ್ನ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಏನೇನಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಇರ್ತೀವಿ. ಎಷ್ಟೋ ಕಡೆ ಜಾಗಗಳಲ್ಲಿ ಸ್ಮಶಾನ ಸೃಷ್ಟಿಗಳು ಆಗೋಗಿದೆ. ಅಮೆರಿಕ ಬಿಡಿ, ಚೈನಾದಲ್ಲೇ ಸುಮಾರು 45 ಕೋಟಿ ಜನಸಂಖ್ಯೆನೇ ಇಲ್ಲ ಅಂದ್ರೆ ಲೆಕ್ಕ ಹಾಕಿ. ಈ ತರದ ಎಷ್ಟೆಷ್ಟೋ ವಿಷಯ ಇದೆ, ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ. ಈಗ ಟೈಮ್ ಆಗೋಗಿದೆ. ಇನ್ನ ಬೇರೆ ಬೇರೆ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.